ಮಾತಾಡಿ. ಏನು ಮುಂದಿನ ತಿಂಗಳು ರಾಜ್ಯ ಬಜೆಟ್ ಅಧಿವೇಶನ ನಡೆಯಲಿದೆ. ಮುಖ್ಯಮಂತ್ರಿಗಳು ಬಜೆಟಲ್ಲಿ ಹಲವಾರು ವಿಷಯಗಳನ್ನ ಸಬ್ಜೆಕ್ಟ್ಗಳನ್ನ ಘೋಷಣೆ ಮಾಡಿದ್ದಾರೆ, ಯೋಜನೆಗಳನ್ನ. ಇದ್ರ ಪ್ರಕಾರ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ 16ನೇ ತಾರೀಕು ಕೃಷ್ಣಾದಲ್ಲಿ ಅವ್ರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ. ಅವರ ಅಧಿಕಾರಿಗಳೆಲ್ಲ ಕೂರಿಸ್ಕೊಂಡು ಡೈರೆಕ್ಷನ್ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರನ್ನ ಏನು ಸುಮಾರು 36,000 ಜನ ಪೌರ ಕಾರ್ಮಿಕರು ರಾಜ್ಯ ಸ್ಥಳೀಯ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ 29,000 ಜನಕ್ಕೆ ಈಗಾಗಲೇ ಆಲ್ರೆಡಿ ಕಾಯಂಮತಿ ಆಗಿದೆ. ಇನ್ನು ಉಳಿಕೆ 6,800 ಜನಕ್ಕೆ ಕಾಯಂಮತಿ ಆಗಬೇಕು. ಯಾಕಂದರೆ ಇದು ತಾರತಮ್ಯ ಆಗುತ್ತೆ. ಕೆಲವರು ಕಾಯಂಮತಿ ಮಾಡಿ ಕೆಲವರು ಉಳ್ಕೊಂಡಿರೋದು ಅವ್ರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾಯಂಮತಿ ಮಾಡೋಕ್ಕೆ ಈ ಬಜೆಟಲ್ಲಿ ಘೋಷಣೆ ಮಾಡಬೇಕಂತ ಹೇಳಿದಾಗ ಅದನ್ನು ಒಪ್ಕೊಂಡಿದ್ದಾರೆ. ಮತ್ತು ಎರಡನೇದಾಗಿ ಈ ಕಸ ತುಂಬಿಕೊಂಡು ಹೋಗ್ತಾರಲ್ಲ ವಾಹನ ಚಾಲಕರು, ಲೋಡರ್ಸು, ಕ್ಲೀನರ್ಸು, ಇವರು ಇನ್ನೂ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಸುಮಾರು 3,600 ಜನ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೂ ಗುತ್ತಿಗೆ ಪದ್ಧತಿಯಿಂದ ಮುಕ್ತಿ ಮಾಡಿ ಇವ್ರನ್ನ ನೇರ ನೇಮಕಾತಿ, ಕೊನೆ ಪಕ್ಷ ಗುತ್ತಿಗೆದಾರರು ಏನು ಸಂಬಳ ಕೊಡ್ತಾಯಿದ್ದೀರೋ ಆ ಗುತ್ತಿಗೆದಾರರು ಅರ್ಧ ಇಟ್ಕೊಂಡು ಇವ್ರಿಗೆ ವಾಹನ ಚಾಲಕರಿಗೆ ಅರ್ಧ ಕೊಡ್ತಾಯಿದ್ದಾರೆ. ಇದನ್ನು ತಪ್ಪಿಸಿ ನೇರವಾಗಿ ಈ ಪೌರ ಕಾರ್ಮಿಕರಿಗೆ ಯಾವ ರೀತಿ ನೀವು ಸಂಬಳ ನೇರವಾಗಿ ಕೊಡ್ತಾಯಿದ್ರೆ ಆ ರೀತಿ ಮಾಡಿ. ಮತ್ತು ಇದು ಕಾಯ್ದೆಯಲ್ಲಿದೆ. ಪೌರ ಕಾರ್ಮಿಕರು ಅಂದರೆ ಡೆಫಿನೇಷನ್ನು, ಅದಕ್ಕೆ ಕಸ ಗುಡಿಸೋರು, ಕಸ ತುಂಬೋರು, ವಾಹನ ಚಾಲಕರು, ಒಳಚರಂಡಿಯವರು ಎಲ್ಲ ಸೇರಿ ಪೌರ ಕಾರ್ಮಿಕರು ಅಂತ ಕಾನೂನಲ್ಲಿದೆ. ನೀವು ಅದನ್ನು ಬೈಫರ್ಕೇಟ್ ಮಾಡಿದ್ದೀರಾ, ಇದು ಸರಿ ಇಲ್ಲ. ವಾಹನ ಚಾಲಕರಿಗೂ ನೀವು ನೇರ ಪಾವತಿ ತನ್ನಿ ಅಂತ ಹೇಳಿದಾಗ ಅವರು ಅದನ್ನು ಒಪ್ಪಿಕೊಂಡು ಬಜೆಟಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಒಳಚರಂಡಿಯಲ್ಲಿ 10 ನಗರ ಪಾಲಿಕೆಯಲ್ಲಿ ಸುಮಾರು 680 ಜನ ಒಳಚರಂಡಿ ಕಾರ್ಮಿಕರು 20-30 ವರ್ಷದಿಂದ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವರು ಭಾಳ ನಿಕೃಷ್ಟವಾದ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರನ್ನ ಕಾಯಂಮತಿ ಮಾಡಿ ಸರ್, ಕಸ ಗುಡಿಸೋರಿಗಿಂತ ಅವ್ರಿಗೆ ಕಾಯಂಮತಿ ಮಾಡಬೇಕಂತ ಹೇಳಿದಾಗ ಈಗ ಮೊದಲನೇ ಹಂತವಾಗಿ 472 ಜನಕ್ಕೆ ಕಾಯಂಮತಿ ಆದೇಶ ಅನುಮೋದನೆ ಮಾಡಿ ಆದೇಶಕ್ಕಾಗಿ ಕ್ಯಾಬಿನೆಟ್ಗೆ, ಮುಂದಿನ ಕ್ಯಾಬಿನೆಟ್ಗೆ ತರಕ್ಕೆ ಆದೇಶ ಮಾಡಿದ್ದಾರೆ. ಅದು ಸಚಿವ ಸಂಪುಟದ ಮುಂದೆ ಕಡ್ತಾ ಇದೆ. ಆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿ ಒಪ್ಪಿಗೆ ಆದಮೇಲೆ 470 ಜನಕ್ಕೆ ಕಾಯಂಮತಿ ಆಗುತ್ತೆ. ಇದರ ಪ್ರಕಾರ ಮೈಸೂರಲ್ಲಿ 220 ಜನಕ್ಕೆ ಕಾಯಂಮತಿ ಒಳಚರಂಡಿ ಕಾರ್ಮಿಕರು, 231 ಜನ ಕೆಲಸ ಮಾಡ್ತಾಯಿದ್ದಾರೆ. 2023 ತನಕ ಅವ್ರು ಕಟ್ ಆಫ್ ಡೇಟ್ ತೊಗೊಂಡು ಮಾಡೋದ್ರಿಂದ ಮೈಸೂರಲ್ಲಿ 220 ಜನಕ್ಕೆ ಕಾಯಂಮತಿ ಆದೇಶ ಆಗುತ್ತೆ. ಮತ್ತು ಇವ್ರಿಗೆಲ್ಲ ಯಾವ ಕಸ ಗುಡಿಸೋರು, ಲೋಡರ್ಸು, ಕ್ಲೀನರ್ಸು ಮತ್ತು ವಾಹನ ಚಾಲಕರು, ಒಳಚರಂಡಿ ಕಾರ್ಮಿಕರು, ಇವರಿಗೆಲ್ಲ ಆರೋಗ್ಯದ ಭದ್ರತೆ ಇಲ್ಲ. ಈ ಆರೋಗ್ಯದ ಭದ್ರತೆ ಮಾಡಬೇಕು ಸರ್. ಆರೋಗ್ಯ ಭದ್ರತೆ ಕೊಡೋಕ್ಕೋಸ್ಕರ ನೀವು ಯಾವ ಸರ್ಕಾರಿ ನೌಕರರಿಗೆ ಏನು ಜ್ಯೋತಿ ಸಂಜೀವಿನಿ ಅಂತ ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡನ್ನು ಕೊಟ್ಟು ಅವ್ರು ಯಾವುದೇ ಕಾಯಿಲೆ ಬಿದ್ದರೆ ಸಡನ್ನಾಗಿ ಕಾಯಿಲೆ ಯಾವ ಆರೋಗ್ಯ ಭದ್ರತೆ ಕೊಡಬೇಕು, ಹೆಲ್ತ್ ಕಾರ್ಡ್ ಕೊಡಬೇಕು ಕ್ಯಾಶ್ಲೆಸ್ ಅಂತ ಹೇಳಿದಾಗ ಅದನ್ನು ಒಪ್ಕೊಂಡಿದ್ದಾರೆ. ಈ ರೀತಿ ಹಲವಾರು ನಮ್ಮ ಬೇಡಿಕೆಗಳನ್ನ ಈ ಸಲ ಬಜೆಟಲ್ಲಿ ಸೇರಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಈ ನೇರ ನೇಮಕಾತಿ, ಒಳಚರಂಡಿಯಲ್ಲಿ ಕೆಲಸ ಮಾಡೋ ನೇರ ನೇಮಕಾತಿಯಲ್ಲಿ ಕೆಲಸ ಮಾಡ್ತಾರೆ. ಒಳಚರಂಡಿ ಎಲ್ಲ ಕಡೆನೂ ಈ ನೇರ ನೇಮಕಾತಿಯಲ್ಲಿ ಕೆಲಸ ಮಾಡೋ ಸತ್ತರೆ ಅವ್ರ ಕುಟುಂಬಕ್ಕೆ ಯಾವುದೋ ಕೆಲಸ ಇಲ್ಲ, ಅನುಕಂಪದ ಕೆಲಸ ಏನಿಲ್ಲ. ಸುಮಾರು 86 ಜನ ಸತ್ತಿದ್ದಾರೆ. ಆ 86 ಜನ ಸತ್ತಿದ್ದಾರೆ. ಆ 86 ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ. ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅವ್ರಿಗೆ ಒಂದು ಟೈಮ್ ಕೆಲಸ ಕೊಡಿ, ನೇರ ಪಾವತಿನೇ ತೊಗೊಳ್ಳಿ ಸದ್ಯಕ್ಕೆ ಅಂತ ಹೇಳೋದಕ್ಕೆ ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ತೊಗೊಳ್ಳೋಕ್ಕೆ ಆದೇಶ ಆಗ್ತೈತೆ. ಅವ್ರಿಗೂ ಅನುಕಂಪದ ಆಧಾರ ಕೆಲಸ ಆ ಕುಟುಂಬಗಳಿಗೆ ಸಿಗುತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ವಿ. ಮತ್ತು ಇಲ್ಲಿ ಈಗ ಹೊಸದಾಗಿ 50 ಜನ ನೇರ ಪಾವತಿ ಕೆಲಸ ಮಾಡೋ ಕಾಯಂಮತಿಗೆ ಆದೇಶ ಆಗಿದೆ. ಅದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡ್ತಾಯಿದ್ದಾರೆ. ನಾನು ಪೌರ ಕಾರ್ಮಿಕರಲ್ಲಿ ಮನವಿ ಮಾಡೋದಿಷ್ಟೇ, ಈ 50 ಜನ ಕಾಯಂಮತಿಗೆ ಏನಾಗಿದೆಯೋ ಅವ್ರಿಗೆ ಆಗಲಿ, ಎಲ್ರಿಗೂ ಆಗುತ್ತೆ. ಮುಖ್ಯಮಂತ್ರಿಗಳ ಮಾತಿನ ಪ್ರಕಾರ ಬಜೆಟಲ್ಲಿ ಯಾರು ಉಳ್ಕೊಳ್ಳಲ್ಲ, ಎಲ್ರಿಗೂ ಕಾಯಂಮತಿ ಆಗುತ್ತೆ. ನೀವು ಆತರಪಟ್ಟು ಕೆಲವು ಕಿಡಿಗೇಡಿ ಮುಖಂಡರುಗಳಿದ್ದಾರೆ, ಅವ್ರ ಮಾತಿಗೆ ನೀವು ಹೋಗ್ಬಿಟ್ಟು ಅವರ ಆಸೆ ಅಂಶಗಳಿಗೆ ಬಲಿಯಾಗಬೇಡಿ. ಯಾರಿಗೂ ದುಡ್ಡು ಕೊಡಬೇಡಿ. ದುಡ್ಡು ಯಾರಾದರೂ ಕೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ.
ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಿ ಅಂತ ನಾವು ಈ ಮೂಲಕ ಪೌರ ಕಾರ್ಮಿಕರಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿ ಒಂದು ಬಿಡಿಸಿ ಹೇಳೋರು ಒಂದೊಂದು ಎಲ್ಲ ಅದು ನಮ್ಮ CM ಸಾಹೇಬರು ಒಪ್ಕೊಂಡವ್ರೆ. ಇದರಲ್ಲಿ ಏನು ಗೊತ್ತಾ ಮಾಮೂಲಿ ಇವಾಗ 84 ಜನಕ್ಕೆ ನಮ್ಮ 86 ಜನ ಅನುಕಂಪಂಥದ್ದು. ಯಾಕೆಂದರೆ ಅಲ್ಲಿ ತೀರೋಗಿರೋದು ಜಾಸ್ತಿ ಗಂಡಸ್ರೆ, ತೀರೋಗ್ಬಿಟ್ಟು ಅವರು ಬೀದಿ ಪಾಲಾದಾಗ ನಮ್ಮ ನಾಯಕರು ಹೇಳ್ತಾರೆ ಬೀದಿ ಪಾಲಾಗಿದೆ. ಅವ್ರನ್ನ ಇವಾಗ ನೇರ ಪಾವತಿ ತೊಗೊಳಕ್ಕೆ ಒಂದು ಆದೇಶ ಆಯ್ತಾಯಿತ್ತು, ಇನ್ನೊಂದು 15 ತಿಂಗಳಲ್ಲಿ ಆಯ್ತಾಯಿತ್ತು. ಅದನ್ನು ಕೆಲವರು ಅದನ್ನು ಕೆಲವು ಮುಖಂಡರುಗಳು ಅದಕ್ಕೂ ಸ್ವಲ್ಪ ಆವಾಗಲೇ ದುಡ್ಡು ಕೊಡೋಕ್ಕೆ ಕೇಳೋಕ್ಕೆ ವ್ಯವಸ್ಥೆ ಆಗ್ಬಿಟ್ಟಿದೆ. ಅದನ್ನೆಲ್ಲ ಕಡಿವಾಣ ಹಾಕ್ಬೇಕೆಂದ್ರೆ ನಾವು ಅವ್ರನ್ನ ಒಂದು 10 ದಿವಸ ಒಂದು ವಾರದಲ್ಲಿ ಅನುಕಂಪ ಆಗಿರೋರನ್ನ ಯಾರು ತೀರೋರು ಅವ್ರ ಮನೆಯವ್ರಿಗೆ ಒಂದು ಕೆಲಸ ಕೊಡಬೇಕಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕೆಲಸ ಒಂದು ಮೀಟಿಂಗ್ ಮಾಡ್ತೀವಿ. ಯಾರಿಗೂ ಒಂದು ಪೈಸೆ ಕೊಡ್ಬೇಡಿ, ಯಾಕಂದರೆ ಇದು ಮಾಡಿಸಿರೋದು ನಮ್ಮ ರಾಜಮಠ ಸಂಘದಿಂದ 6 ಸಾವಿರ ಮಾಡಿದ್ರು. ಇದನ್ನು ಯಾರಿಗೂ ಒಂದು ಪೈಸೆ ಕೊಡು, ನಾನು ಮಾಡಿದೆ ನೀನು ಮಾಡಿದೆ ಅಂತ ಹೇಳ್ತಾರೆ. ಇವತ್ತು ಯಾವುದೂ ಮಾಡಿಲ್ಲ. ಅವರು ಬೇರೆ ದುಡ್ಡು ತಿನ್ಕೊಂಡು ಹೋಗಿದವರು ಮಾತ್ರ ಇದ್ದಾರೆ, ಅವತ್ತು ಸಂಘದಲ್ಲಿ ದುಡ್ಡು ತಿಂದ್ಕೊಂಡು ಹೋಗೋರು ಮಾತ್ರ ಇದ್ದಾರೆ. ಮತ್ತು ಅವರು ಇದನ್ನೇ ಜನಕ್ಕೇನು ಒಳ್ಳೇದು ಮಾಡಿಲ್ಲ. ಆಲ್ರೆಡಿ ಅವ್ರ ಮೇಲೆ ಕೇಸ್ಗಳೈತೆ, ಇದ್ರೂ ಅವ್ರು ದುಡ್ಡು ತೊಗೊಳಕ್ಕೆ ಐಡಿಯಾ ಮಾಡ್ತಾರೆ. ಇವಾಗ 50 ಜನಕ್ಕೆ ಆಮೇಲೆ ಮನೆಗೆ ಹೋಗಿ 2 ಲಕ್ಷ ಕೇಳೋರು. ನಾವು ನಿಮಗೆ ಪರ್ಮೆಂಟ್ ಮಾಡಿಸ್ತೀವಿ, 50 ಜನ ತೊಗೊತವ್ರೆ, ನಮಗೆ ದುಡ್ಡು ಕಡೆ 2 ಲಕ್ಷ ರೆಡಿ ಮಾಡ್ಕೊಳುತ್ತೆ ಹೇಳೋರು. ಇದ್ರೂ ಅವ್ರನ್ನೆಲ್ಲ ಆಮೇಲೆ ಅದು ಆಯ್ತು ಇದನ್ನೆಲ್ಲ ನೋಡ್ಬಿಟ್ಟು ಆಯ್ತು ನಮ್ಮ ನೋಡ್ಬಿಟ್ಟು ಇದು ಮಾಡಬೇಕು ಅಂಥವರು. ನಮ್ಮ ಕೇಳ್ಕೊಳ್ಳೋದು ಏನಂದ್ರೆ ನಮ್ಮ ಪೌರ ಕಾರ್ಮಿಕ ಜನಾಂಗಕ್ಕೆ ಯಾರಿಗೂ ದುಡ್ಡು ಕೇಳೋರು ಏನಿದ್ರೆ ಸೀದಾ ನಮ್ಮ ನಾಯಕರು ಹೇಳಿರ್ತಾರ ಡಿ.ಸಿಗೆ ಫೋಲ್ಟ್ ಅಂದ್ಕೊಂಡು ಅವ್ರದ್ದು ವಾಯ್ಸ್ ಸುಮ್ಮನೆ ಅವ್ರಿಗೇನು ಸುಮ್ಮನೆ ಹೇಳೋಕ್ಕಾಗಿಲ್ಲ, ಅವ್ರು ಯಾರ ಮೇಲೆ ಹೇಳೋಕ್ಕಾಗಿಲ್ಲ. ಅದನ್ನು ಪ್ರೂಫ್ ಇಟ್ಕೊಂಡೇ ಅವ್ರನ್ನ ಕಂಪ್ಲೇಂಟ್ ಮಾಡಬೇಕಂತ ಕೇಳಿ ನಮ್ಮ ಜನಾಂಗಕ್ಕೆ ವಿಚಾರ ಮುಡಿಸ್ತಿದ್ವಿ. ಇದನ್ನು ಹಂಗೆ ಪಾಲ ಮಾಡಬೇಕಂತ ಇದ್ದೀನಿ. ನಿಮ್ಮ ಏನು ಈ ನೇರ ವೇತನ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಏಜೆನ್ಸಿಯಲ್ಲಿ ಕೊಡ್ತಾ ಇದ್ದಾರೆ GST ಮತ್ತೆ ಸರ್ವಿಸ್ ಚಾರ್ಜ್ ಇದಿಷ್ಟನ್ನು ಉಳಿತಾಯ ಮಾಡಿದ್ರೆ ಸರ್ಕಾರಕ್ಕೆ ಒಂದು 400 ಕೋಟಿ ಉಳಿತಾಯ ಆಗುತ್ತೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮನವರಿಕೆ ಮಾಡಿದ್ದಾರೆ. ಈ ಒಂದು ಕೃಷ್ಣ ನಿವಾಸದಲ್ಲಿ CMಗೆ ಮನವರಿಕೆ ಮಾಡಿ